ಮಹಾನಟಿ ವೇದಿಕೆ ಮೇಲೆ ಬಾವಿ ಪತಿಗೆ ಪ್ರಪೋಸ್ ಮಾಡಿದ ಆಂಕರ್ ಅನುಶ್ರೀ ನಾಚಿ ನೀರಾಗುತ್ತಾ ಐ ಲವ್ ಯು ಅಂದೇ ಬಿಟ್ರು ಜನಪ್ರಿಯ ನಿರೂಪಕಿ. ಆಂಕರ್ ಅನುಶ್ರೀ ಶೀಘ್ರದಲ್ಲೇ ಮದುವೆ ಆಗಲಿದ್ದಾರೆ ಎಂಬ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಈ ಬೆನ್ನಲ್ಲೇ ಜಿ ಕನ್ನಡ ಮಹಾನಟಿ ಶೋ ವೇದಿಕೆ ಮೇಲೆ ಆಂಕರ್ ಅನುಶ್ರೀ ತಮ್ಮ ಬಾವಿ ಪತಿಗೆ ಪ್ರಪೋಸ್ ಮಾಡಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಆಂಕರ್ ಅನುಶ್ರೀ ಮದುವೆಯ ಬಗ್ಗೆ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದ್ರು. ಇದುವರೆಗೆ ಎಲ್ಲಿಯೂ ಈ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಮಹಾನಟಿ ವೇದಿಕೆಯ ಮೇಲೆ ಬಾವಿ ಪತಿಗೆ ಪ್ರಪೋಸ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಂಕರ್ ಅನುಶ್ರೀ ಮದುವೆಯ ಸುದ್ದಿಯೇ ಎಲ್ಲೆಡೆ ಹರಿದಾಡ್ತದೆ. ಅನುಶ್ರೀ ಇದೇ ವರ್ಷ ತಮ್ಮ ಮದುವೆ ಆಗುತ್ತದೆ ಎಂದು ಈ ಹಿಂದೆಯೂ ಕೆಲವು ಸಲ ಹೇಳಿದ್ದರು. ಆದ್ರೆ ಯಾವಾಗ ಯಾರ ಜೊತೆ ಎಂದು ತಿಳಿಸಿರಲಿಲ್ಲ. ಕಾರ್ಯಕ್ರಮವೊಂದರಲ್ಲಿ ನಟಿ ಮಲೈಕಾ ವಸುಪಾಲ್ ಅವರು ನಿಮ್ಮ ಗಂಡ ಹೇಗಿರಬೇಕು ಎಂದು ಅನುಶ್ರೀ ಅವರನ್ನ ಪ್ರಶ್ನಿಸಿದರು. ಆಗ ಅನುಶ್ರೀ ಹುಡುಗ ಬಹಳ ರೆಸ್ಪಾನ್ಸಿಬಲ್ ಆಗಿರಬೇಕು, ಅವನ ಲೈಫ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು, ಅವನು ಬದುಕಬೇಕು, ನನ್ನನ್ನ ಬದುಕೋಕೆ ಬಿಡಬೇಕು ಎಂದು ತಮ್ಮ ಬಾವಿ ಪತಿ ಹೇಗಿರಬೇಕು ಎಂಬುದನ್ನ ಬಗ್ಗೆ ಮಾತನಾಡಿದ್ರು. ಇತ್ತೀಚೆಗೆ ನಿರೂಪಕಿ ಅನುಶ್ರೀ ಅವರು ಮದುವೆ ಆಗಸ್ಟ್ 28ರಂದು ನಡೆಯಲಿದೆ ಎಂದು ಹೇಳಲಾಗಿತ್ತು. ಅವರ ಹುಡುಗನ ಬಗ್ಗೆಯೂ ಊಹಾಪೋಹಗಳು ಕೇಳಿ ಬಂದಿದ್ದವು. ಅನುಶ್ರೀ ರೋಷನ್ ಎಂಬ ಉದ್ಯಮಿ ಜೊತೆ ಮದುವೆ ಆಗಲಿದ್ದಾರೆ ಎಂಬ ವದಂತಿ ಇದೆ. ಇವರ ಫೋಟೋಗಳು ಸಹ ವೈರಲ್ ಆಗಿದ್ದವು. ಇದೀಗ ಮಹಾನಟಿ ವೇದಿಕೆಯ ಮೇಲೆ ಮೊದಲ ಬಾರಿಗೆ ಅನುಶ್ರೀ ಬಾವಿ ಪತಿಗೆ ವಿಶೇಷ ರೀತಿಯಲ್ಲಿ ಪ್ರಪೋಸ್ ಮಾಡಿದ್ದಾರೆ. ಈ ಬಗ್ಗೆ ಪ್ರೋಮೋ ವೈರಲ್ ಆಗಿದೆ. ಈ ಪ್ರೋಮೋದಲ್ಲಿ ನಟ ರಮೇಶ್ ಅರವಿಂದ್ ಅವರು ತಮ್ಮ ಪತ್ನಿ ಲೈಫ್ ಅಲ್ಲಿ ಸಿಕ್ಕ ಅತಿ ದೊಡ್ಡ ಲಾಟ್ರಿ ಅರ್ಚನಾ ಐ ಲವ್ ಯು ಎಂದು ರಮೇಶ್ ಹೇಳಿದ್ದರು. ಬಳಿಕ ಡೈರೆಕ್ಟರ್ ತರುಣ್ ಸುಧೀರ್ ಮತ್ತು ನಟಿ ನಿಶ್ಚಿಕಾ ನಾಯ್ಡು ಅನುಶ್ರೀ ಅವರಿಗೆ ನೀವು ಹೇಗೆ ಪ್ರಪೋಸ್ ಮಾಡಬಹುದು ಎಂದು ಕೇಳಿದರು. ಆಗ ಅನುಶ್ರೀ ನಾಚುತ್ತಾ ಬೇಡ ಬೇಡ ಎಂದು ಹೇಳಿದರು. ಆದ್ರೆ ಡೈರೆಕ್ಟರ್ ತರುಣ್ ಸುಧೀರ್ ಮೂನ್ ಲೈಟ್ ಹಾಕ್ರೋ ಅನ್ನುತ್ತಾರೆ. ಅರ್ಧ ಚಂದ್ರವನ್ನ ವೇದಿಕೆ ಮೇಲೆ ಇಳಿಸಲಾಯಿತು, ಈಗ ನೀವು ಪ್ರಪೋಸ್ ಮಾಡಿ ಎಂದು ತರುಣ್ ಸುಧೀರ್ ಹೇಳಿದರು. ಆಗ ಅನುಶ್ರೀ ಸಿಕ್ಕಾಪಟ್ಟೆ ನಾಚುತ್ತಾ ಇದುವರೆಗೆ ನನ್ನ ಜೀವನದಲ್ಲಿ ಅರ್ಧ ಚಂದ್ರ ಇತ್ತು, ಪೂರ್ಣ ಚಂದ್ರನಾಗಿ ಬೇಗ ಬಾ ಐ ಲವ್ ಯು ಎಂದು ಹೇಳುತ್ತಾರೆ. ಆ ಬಳಿಕ ಪ್ರೇಮ, ರಮೇಶ್, ನಿಶ್ಚಿಕಾ, ತರುಣ್ ಎಲ್ಲರೂ ಜೋರಾಗಿ ಕೂಗುತ್ತಾ ಚಪ್ಪಾಳೆ ತಟ್ಟಿದ್ದಾರೆ. ಸುತ್ತಲೂ ಇದ್ದ ಸ್ಪರ್ಧಿಗಳು ಸಹ ಶಿಳ್ಳೆ ಹೊಡೆಯುತ್ತಾರೆ. ಇದಕ್ಕೆ ಅನುಶ್ರೀ ನಗುತ್ತಾ ನಾಚಿ ನೀರಾಗ್ತಾರೆ. ಆಂಕರ್ ಅನುಶ್ರೀ ಅವರ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.